ಸಂಸಾರ ಎಂಬ ಮಾಯೆ ಚೆಲ್ಲಿದು ಕಾಣ್ತಿ, ಕೇಳ್ತಿ, ನೋಡ್ತಿ, ಎಲ್ಲ ಮಾಡ್ತಿ. ಎಲ್ಲ ಮಾಡಿದ್ರು ಮತ್ತೆ ಇದರೊಳಗೆ ದೋಷ ದರ್ಶನ ಆಗೋದಿಲ್ಲಲ್ಲ. ಇದು ಮಿಥ್ಯ ಅಂತ ತಿಳಿದಿಲ್ಲಲ್ಲ, ಅದಕ್ಕೆ ಮಾಯೆ ಅಂತ. ಇದು ಮಾಯೆ ಆಟ. ಈ ಮಾಯೆ ಆಟದಿಂದನೇ ಜಗತ್ತು ನಡೆದತ್ತಿದು. ಇಲ್ಲ ಅಂದರೆ ಈ ಜಗತ್ತಿನ ಆಟ ಬಂದಾಕಿದ್ದು. ಮಾಯೆ ಐತೆ ಅಂತ ಜಗತ್ತು ಮುಂದುವರ್ದೈತಿ. ಮಾಯೆ ಇರಲಿಲ್ಲ ಅಂದ್ರೆ ಈ ಜಗದ ಆಟ ನಡೀತಿರ್ಲಿಲ್ಲ, ಬಂದಾಗಿಬಿಟ್ಟಿರ್ತೈತಿ ಇಷ್ಟೊತ್ತಿಗೆ. ಕಾಣ್ತಾನ, ಕೇಳ್ತಾನ, ನೋಡ್ತಾನ, ಹಿಂದಿನ ಕತೆ ಪುರಾಣ ಎಲ್ಲ ಕೇಳ್ತಾನ. ಈಗ ತನ್ನ ಜೀವನದಾಗ ಬಂಧು ಮಿತ್ರರು, ಸತಿಸುತ್ತರು ಎಲ್ಲರೂ ಬರ್ತಾರೆ, ಹೋಗ್ತಾರೆ. ಅಚ್ಚ ಸಖಿಗಳು ಅಂತಾರೆ, ಅತಿ ಪ್ರೀತಿಯಾದಂಥ ಗೆಳೆಯರು, ಗೆಳತಿಯರು ಎಲ್ಲರೂ ಹೊಕ್ಕರು ಬಿಟ್ಬಿಟ್ಟು. ಆದರೂ ಸದ್ಯಕ್ಕೆ ಮತ್ತೆ ಇದ್ರೊಳಗೆ ಮತ್ತೆ ಮೋಹ ಹಾಕತ್ತಲ್ಲ. ಯಾಕೆ ಇದ ಸೋಜಿಗ ಯಾರಿಗೆ ಅನಿಸ್ತತಿದ್ದು ಸೋಜಿಗೆ ಅಂತ ತಿಳಿದವಾಗ ಅನಿಸ್ತತಿ. ಯಾಕಪ್ಪ ಹಿಂಗೆ ಒಳ್ಳೆ ಹೊಕ್ಕವು? ಅದಕ್ಕೆ ಕಡೆಗೆ ಉದಾಹರಣೆ ಕೊಟ್ಟರು ಅವರು. ದೀಪದ ಹುಳ ಬೆಳಕಿಗೆ ಬಂದು ಹೆಂಗೆ ಸುಟ್ಕೊಂಡು ಮತ್ತೆ ಅಲ್ಲೇ ಹೋಗ್ತಲ್ಲ. ಅದನ್ನು ನೋಡಿ ಮನುಷ್ಯ ಏನಂತಾನ, ಸುಡ್ತತ್ ಅನ್ನೋದ್ರ ಗೊತ್ತಾಗಿಲ್ಲನ ಅದಕ್ಕಂತಾನ ಮನುಷ್ಯ. ಏನು ಸುಡ್ತತ್ ಅನ್ನೋದ್ರ ಗೊತ್ತಾಗಕ್ಕಿಲ್ಲನ. ಆ ಸುಡ್ತತ್ ಅನ್ನೋದು ಗೊತ್ತಾಗಲಿಕ್ಕಿಲ್ಲನ ಅಂತಾನ ತಂದ ಜೀವನ ನೋಡ್ಕೊಳೋದು. ಈ ಸಂಸಾರ ಅನ್ನೋದು ಸುಡ್ತತಿ ಇದು. ಬಾಳೆಕ್ಕೆ ಬಿದ್ದ ಮೇಲೆ ಹಾಗೆ ಒಂದು ಮೂಕುಳೆ ಮತ್ತೊಂದು, ಅದು ಮೂಕು ಸುದ್ದು ಮಾಡಿ ಮತ್ತೊಂದು. ಇದು ಮುಗಿದೇ ಇಲ್ಲ. ಇದು ಹಂಗೆ ಇದು ಮುಗಿದೇ ಇಲ್ಲ. ಮುಗಿಸ್ತೀನಿ ಅಂತ ಮನಸ್ಸಿನಾಗ ಹೇಳ್ಕೊಂತಾನೆ, ಮುಗಿದಿಲ್ಲ. ಯಾಕಂದ್ರೆ ಹಂಗೆ ಮತ್ತೊಂದು ಹತ್ತಿ ಬಿಡ್ತೈತಿ. ಒಂದು ಮುಗಿದ ತಂಡ್ರೊಳಗೆ ಮತ್ತೊಂದು ಶುರು ಆಗಿಬಿಟ್ಟಿರ್ತೈತಿ. ಮಾಯ ರೂಪನ ಅದು. ಬದಲಾವಣೆ ಮಾಡಿ ಮತ್ತೆ ನಿನ್ನ ಅದರ ಕಡೆನೇ ಹೇಳ್ಕೊಂಡೈತಿ, ಹೊರತಾಗಿ ಇದ್ರ ಕಡೆ ಬಿಡೋದಿಲ್ಲ. ಅದ್ರ ಕಡೆನೇ ಹೇಳ್ಕೊತತಿ, ಇದ್ರ ಕಡೆ ನಿನ್ನ ಬಿಡೋದೇ ಇಲ್ಲ ಅದು. ಈ ಮಾಯೆ ಆಟ ಹೆಂಗೈತಿ ನೋಡಪ್ಪ. ಅದಕ್ಕೆ ಈ ಮಾಯೆ ಇದರ ಬಲಿಯಾಗ ಸಿಕ್ಕೊಂಡು ಮನುಷ್ಯ ಒದ್ದಾಡ್ತಾನೆ. ಇದರಿಂದ ಪಾರಾಗೋ ಬಗ್ಗೆ ಒಂದು ವಿಚಾರ, ಸುವಿಚಾರ. ಎರಗಿದ್ರಲ್ಲಿ ಮನವು ಮತ್ತು ಎರಗಲ್ದಂಗೆ ಮಾಡೋದು. ಈ ಸಂಸಾರದೊಳಗೆ ಎರಗತ್ತಲ್ಲ, ಮತ್ತು ಎರಗಲ್ದಂಗೆ ಮಾಡೋದು. ಇದ್ರೊಳಗೆ ದೋಷ ದರ್ಶನ ಮಾಡ್ಕೊಳೋದು. ದೋಷ ದರ್ಶನ ಮಾಡ್ಬೇಕಂದ್ರೆ ವಿವೇಕ ಬೇಕು. ವಿವೇಕ ಇಲ್ಲದ ದೋಷ ದರ್ಶನ ಆಗೋದಿಲ್ಲ. ದೋಷ ದರ್ಶನ ಆಗಲ್ದಕ್ಕನ ಏನಾಗೈತಿ, ಕಂಡು ಕೇಳಿ ಮತ್ತೆ ಇದು ನನಗಾಲ ಬಿಡ ಅಂತ ಹೇಳಿಬಿಡ್ತಾನೆ. ಕಂಡು ಕೇಳಿ ನೋಡ್ತಾನೆ, ನೋಡಿ ಅವ್ರದ್ದು ಅವ್ರು ಹಿಂಬಾಲಪ್ಪ ಅಂತಾನೆ. ಮತ್ತು ಜಗದ ನೇಮ ಹಿಂಗೈತಿ. ಹುಟ್ಟಿದ ಮೇಲೆ ಮುಪ್ಪು ಬಂದಿಲ್ಲನ ಯಾರಿಗಾರ ಅಂದ್ರೆ ಮುಪ್ಪು ಬಂದತಿ. ಮುಪ್ಪು ಬಂದಾರ ನಾವು ನೋಡ್ತಾನೆ, ಅಳದಾರನು ನೋಡ್ತಾನೆ. ಆಳಿ ಮತ್ತು ಅಳದು ಹೋಗ್ಯಾರ, ಅದನ್ನೆಲ್ಲ ನೋಡ್ತಾನೆ. ನೋಡಿನೂ ಮತ್ತೆ ಇದು ನನಗಲ್ಲ ಅನ್ಕೊತಾನಲ್ಲ. ಎಷ್ಟೊಂದು ಉದಾಸೀನ ಭಾವ. ಕಂಡು ಕೇಳಿದ್ರು ಸದ್ಯಕ್ಕೆ ಇದು ಗಟ್ಟಿ ಯಾಕೆ ಆಗೋಲ್ದು? ಸಂಸಾರ ಮಾಯ ರೂಪದಿಂದ ಬಗೆಯಾಗಿ ಆಗೈತೆ ಅನಿಸ್ತತಿ. ಅವ್ರ ಕಾಲಾಗ ಒಂದು ಬೇರೆ ಇತ್ತು, ನಮ್ಮ ಕಾಲಾಗ ಒಂದು ಬೇರೆ ಇತ್ತು. ಅವ್ರಿಗೆ ಮಾಡೋದು ಬಿಟ್ಟರೆ ನಡೀತಿತ್ತು ರೀ, ನಮಗೆ ನಡೆಯೋದಿಲ್ಲ. ಅವ್ರಿಗೆ ಮಾಡೋದು ಬಿಟ್ಟರೆ ನಡೀತಿತ್ತು, ಬುದ್ಧಿಗೆ ನಡೀತಿತ್ತು, ಮಾಡ್ಯಾನ. ನಮಗೆ ಬಿಟ್ಟರೆ ನಡಿಬೇಕಲ್ರಿ. ಹಿಂಗಿದ್ರ ಬಗ್ಗೆ ಮತ್ತೆ ಮೋಹ, ಒಳಗೆ ಮೋಹ ಇರ್ತೈತಲ್ಲ, ಮಾಯ ಇರ್ತೈತಲ್ಲ, ಹಿಂಗೆ ಆಟ ಆಡಕತ್ತೈತಿ. ಅವ್ರಿಗೆ ಬಿಟ್ಟರೆ ಶಿವಾನಂದ್ರ ಬಿಟ್ರಪ್ಪ ಅವ್ರಿಗೆ ನಡೆದಿತ್ತು. ನಾವು ಬಿಟ್ಟರೆ ನಮಗೆ ನಡಿಬೇಕಲ್ರಿ. ನಡಿಬೇಕಲ್ಲ. ಹೆಂಡ್ತಿ ಅದಾರ, ಮಕ್ಳು ಅದಾರ, ಕೇಳ್ತಾರನ್ರಿ ಅವರು. ಅಂತ ನಮಗೆ ಹಿಂಗೆ ಇದ್ರ ಮೇಲೆ ಮೋಹ ಇಟ್ಕೊಂಡು ಒಳಗೆ ಇಟ್ಕೊಂಡು ಮತ್ತೆ ಇದ್ರ ಮೇಲೆ ಇದನ್ನ ಮಾಡ್ಬೇಕಂತ ನಾವು ಅನ್ಕೊಂತ ಹೋಗ್ತೇವೆ. ಅದಕ್ಕೆ ಇದ್ರ ಮೋಹದಿಂದ ಪಾರಾಗೋ ಬಗ್ಗೆ ಭಾಳ ಕಠಿಣ ಐತಿ. ಯಾಕಂದ್ರೆ ಮನುಷ್ಯ ಇದ್ರ ಮೋಹದೊಳಗೆ ಬಿದ್ದು ನೆರಳಾಡ್ಕೊಂತಾನೆ ಹೋದ್ರೂ ಸದ್ಯಕ್ಕೆ ಈ ಮಾಯ ಆಟದಿಂದ ಹಿಂಗೆ ಆತಂತ ತಿಳಿದುಕೊಳ್ಳೋದಿಲ್ಲ. ನೋಡ್ರಿ, ಸಂಸಾರದ ಮಾಯೊಳಗೆ ಬಿದ್ದು ಇದನ್ನು ಹಚ್ಕೊಂಡ್ಬಿಡ್ತಾನೆ.
ಗೊತ್ತಾಗಲ್ಲಂಗೆ ಇದನ್ನು ಭಾಳ ಹಚ್ಕೊಂತ ಹೋಗ್ತಾನೆ, ಗೊತ್ತಾಗಿ ಬಿಡೋದಿಲ್ಲ ಅದು. ಇದು ನಾ ಇಷ್ಟು ಯಾಕೆ ಹಚ್ಕೊಂಡು ಅಂತೇಳಿ ವಿಚಾರ ಮಾಡಿದ್ರು ಗೊತ್ತಾಗೋದು. ಯಾಕಂದ್ರೆ ಈ ವಿಚಾರವನ್ನು ನಾವು ಎಂದೂ ಮಾಡೋದಿಲ್ಲ. ಅದಕ್ಕೆ ಈ ಮಾಯ ಐತಲ್ಲ, ಹಿಂಗೆ ಮನುಷ್ಯ ಗೊತ್ತಾಗಲ್ಲಂಗೆ ಮಾಡಿ ಕಡೆಗೆ ದುಃಖವನ್ನು ಕೊಡ್ತದೆ. ಸುಖವನ್ನು ತೋರಿದಂಗೆ ಅನಿಸ್ತತಿ. ಯಾವ್ದಾರ ಒಂದು ವಿಷಯಕ್ಕೆ ಬಿದ್ದನ ಅಂದ್ರೆ ಮುಗಿ ಜೀವನ ಹೋಗಿಬಿಡ್ತದೆ. ಹಂಗೆ ಇದ್ರ ವಿಚಿತ್ರನ ಹಂಗೆ. ಇದು ತನ್ನೊಳಗೆ ಹೇಳ್ಕೊಳುವಾಗ ಭಾಳ ಹಿತ ಅನಿಸ್ತತಿ, ಚಲೋ ಅನಿಸ್ತತಿ. ಬಾಳೆ ಮಾಡಿದ್ರೆ ಹಿಂಗೆ ಮಾಡ್ಬೇಕು ಅನಿಸ್ತತಿ, ಒಳಗೆ ಹೇಳ್ಕೊತತಿ. ಆಮೇಲೆ ಶುರು ಮಾಡ್ತತಿ ಆಟ. ಅಂದರೆ ಒಳಗೆ ಮೊದಲು ಹಚ್ಕೊಳಕ್ಕೆ ಶುರು ಆಕತಿ. ಮೊದಲು ಇರೋದಿಲ್ಲ, ಹಚ್ಕೊಂತ ಅದ್ರ ಮೇಲೆ ಮೋಹ ಗಟ್ಟಿ ಆಯ್ತು ಅಂದ್ರೆ ಅವಾಗ ಬಾಧೆ ಶುರು ಆಗಿಬಿಡ್ತೈತೆ ಒಳಗೆ. ಯಾಕಂದ್ರೆ ನಂದು ಅಂತ ಹಚ್ಕೊಂಡಲ್ಲ, ನಂದು ಅಂತ ಹಚ್ಕೊಂಡ ಮಟ್ಟ ಇರಲಿಲ್ಲ. ಯಾವಾಗ ನಂದು ಅಂತ ಶುರು ಆಯಿತು, ಬಾಧೆ ಶುರು ಆಗಿಬಿಡ್ತೈತಿ. ಅದಕ್ಕೆ ಇದನ್ನು ನಂದು ಅಂತ ಹಚ್ಕೊಂಡ್ಲಂಗೆ ಬದುಕೋದು ಹೆಂಗೆ? ನಂದು ಅಂತ ಹಚ್ಕೊಂಡ್ಲಂಗೆ ಬದುಕಬೇಕಲ್ಲ. ಅದಕ್ಕೆ ಯಥಾರ್ಥ ವಿಜ್ಞಾನ ಮಾಡ್ಕೋದು. ಹಿಂಗೆ ಇದಕ್ಕೆ ಜಗತ್ತಿನಾಗ ಏನದಾವಲ್ಲ ವಿಷಯಾದಿಗಳು, ಭೂಮಿ ಸೀಮಿ ದನ ಕನಕಾದಿಗಳಿಗೆ ನಂದಂತ ಬಡದಾಡಿ ಸಾಕಷ್ಟು ಜನ ಹೋಗ್ಯಾರ ಇಲ್ಲಿ. ನಂದಂತ ಬಡದಾಡಿ ಸಾಕಷ್ಟು ಜನ ಹೋಗ್ಯಾರ. ಮತ್ತೀಗ ನಂದಂತ ನೀನು ಹಾಕೊಂತ ಕೂತೀನಿ, ನೀನು ಒಂದು ನಾವು ಹೋಗ್ತೀವಿ. ಅದಕ್ಕೆ ಇದ್ದಾಗ ಬಡದಾಡಬಾರ್ದು. ಇದ್ದಾಗ ಇದಕ್ಕಾಗಿ ಬಡದಾಡ್ಕೊಂತ ಕುಂದ್ರಬೇಡ. ಇದಕ್ಕೆ ಬಡಲಾಡ್ದಂಗೆ ನೀನು ನಿಶ್ಚಿತನಾಗಿ ಉಳಿಬೇಕಾಯ್ತಂದ್ರೆ ಚಿಂತನೆ ಮಾಡಕ್ಕೆ ಬಿಡುವ. ಈ ಮಾಯೆ ಬಲಿಯಿಂದ ಪಾರಾಗೋ ಬಗೆ ಹೆಂಗಪ್ಪ? ಆದಷ್ಟು ಮೊದಲು ಇದನ್ನು ಒಳಗೆ ಹಚ್ಕೊಳಕ್ಕೆ ಹೋಗಬೇಡ. ಯಾವ ಕರ್ಮವನ್ನು ಮಾಡೋದು ಒಳಗೆ ಹಚ್ಕೊಳಕ್ಕೆ ಹೋಗಬೇಡ. ನಾನು ನಂದು ಅಂತ ಹಚ್ಕೊಂಡು ಇದನ್ನು ಮಾಡಿದ್ವಿ ಅಂದ್ರೆ ಅದ್ರ ಮೇಲೆ ಮೋಹ ಬೆಳಿತೀವಿ. ಅದ್ರ ಮೇಲೆ ಮೋಹ ಬೆಳಿತೀವಿ ಅಂದ್ರೆ ದುಃಖಕ್ಕೆ ಕಾರಣ. ಆ ಮೋಹ ಬೆಳೆಯಕ್ಕೆ ಬಿಡಬೇಡ. ಅವಾಗವಾಗ ಸುವಿಚಾರದಿಂದ ಆ ಮೋಹವನ್ನು ಕತ್ತರಿಸ್ಕೋವಂತಲ್ಲ. ಒಮ್ಮೆ ಮೋಹ ಬೆಳೆದು ಪೂರ್ಣ ಆವರಿಸ್ಕೊಂತೀವಿ ಅಂದ್ರೆ ಅದರಿಂದ ಪಾರಾಗೋದು ಭಾಳ ಕಠಿಣ ಐತಿ. ಸಂಸಾರದ ಮೇಲೆ ಮೋಹ ಹಂಗೈತಿ. ಹೆಂಗಂದ್ರೆ ಬಾಡಿಗೆ ಮನೆಯಾಗ ಇದ್ದಂಗೆ ಇರಬೇಕು. ಅದ ಹೊಲ ಮಾಡಿರ್ತೀವಿ, ದಿನ ಅದ ಹೊಲದ ಬಾಜಾಗ ಆಗಿರ್ತೀವಿ ಇಷ್ಟು ವರ್ಷ. ಆ ಹೊಲ ಕೆಟ್ಟಾಗೋದಕ್ಕಾಗಿಲ್ಲ, ಏನಾಗಿಲ್ಲ. ನಾ ಮಾಡೀನಂತ ಒಳಗೆ ಬಂತಂದ್ರೆ ಕೆಟ್ಟ ದುಃಖ ಆಗತ್ತೆ. ಹೌದಲ್ಲ? ಮೊದಲೇ ಕೆಟ್ಟಿರ್ತಾವೆ, ಹೊರಗಡೆ ಕೆಟ್ಟಿರ್ತಾವೆ, ಅದೇ ಬೂಜು ಎಲ್ಲ ಕೆಟ್ಟಿರ್ತಾವೆ. ನೋಡ್ತೀವಿ, ದುಃಖ ಅನಿಸೋದಿಲ್ಲ, ಬಾಧೆ ತೋರೋದಿಲ್ಲ. ಯಾಕಂದ್ರೆ ಹಚ್ಕೊಂಡಿಲ್ಲ ಅವನ್ನೆಲ್ಲ. ಇದನ್ನು ಹಚ್ಕೊಂಡು ನಂದಂತ ಹಚ್ಕೊಂಡು ಅಲ್ಲಿ ನಂದಂತ ಹಚ್ಕೊಂಡು ಶುರು ಆಯ್ತು. ಪ್ರಕೃತಿ ಅದು ಎಲ್ಲರದು ಒಂದು. ನಿಂದಂದ್ರೆ ಏನು ಬಿಡ್ತತೆ? ಅದು ಪ್ರಕೃತಿ ಎಲ್ಲಿ ಬೆಳೆ ಆಗಬೇಕು, ಎಲ್ಲಿ ನೀರು ನಿಲ್ಲಬೇಕು, ಎಲ್ಲಿ ಗಾಳಿ ಬೀಸಬೇಕು, ಅದು ಸಹಜವಾಗಿ ತನ್ನ ಕರ್ಮವನ್ನು ತನ್ನ ಧರ್ಮವನ್ನು ಮಾಡ್ತಿರ್ತದೆ. ಅದು ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ ಏನೋ ಪಂಚವಾಯುಭೂತಗಳು ಅದಾವಲ್ಲ, ಸೃಷ್ಟಿ ಸಮತೋಲನವನ್ನು ಕಾಪಾಡ್ಕೊಂಡು ಹೋಗ್ತಿರ್ತದೆ. ಆದರೆ ಅದರ ನಡುವೆ ಇದನ್ನು ನಂದು ಅಂತ ಹಚ್ಕೊಂಡಿಲ್ಲ, ಅಲ್ಲಿ ಶುರು ಆಗಿಬಿಡ್ತು. ಮೊದಲು ಇದು ಕ್ರಿಯೆ ನಡೆದೈತಿ, ಹಿಂದೂ ನಡೆದೈತಿ, ಇವು ನಡೆಯುತ್ತೆ, ಮುಂದೂ ನಡೆದೈತಿ. ಸರ್ವಕಾಲಕ್ಕೂ ಅದರ ಪ್ರಕೃತಿ ತನ್ನ ಧರ್ಮವನ್ನು ಕಾಪಾಡ್ಕೊಂಡು ಹೊಂಟೈತಿ. ಮನುಷ್ಯ ಅದರೊಳಗೆ ಏನು ಹಚ್ಕೊಂಡು ಕೂತಾನಲ್ಲ, ಹಚ್ಕೊಂಡು ಕೂತಿದ್ರಾಗ ವ್ಯತ್ಯಾಸ ಹಾಕೊಳ್ಳೇನದು ನನಗೆ ಆಯ್ತು, ನಂದಕ್ಕೆ ಆಯ್ತು ಬೆಳೆದಾನ, ದುಃಖಿ ಪಡ್ತಾನ. ನೋಡ್ರಿ ನೀವು, ಯಾರು ಹೆಚ್ಚಿಗೆ ಹಚ್ಕೊಂಡಿರ್ತಾರೋ ಅವ್ರಿಗೆ ದುಃಖ ಆಗೋದು. ಯಾರು ಹಚ್ಕೊಂಡಿರೋದಿಲ್ಲ ಆರಾಮಾಗಿರ್ತಾರೆ. ಆಯ್ತು ಬಿಡು, ಅದ್ರ ಬಗ್ಗೆ ಚಿಂತೆ ಮಾಡೋದು ಯಾಕೆ? ಆಯ್ತು ಬಿಡು, ಅದ್ರ ಬಗ್ಗೆ ದುಃಖ ಪಡೋದು ಯಾಕೆ?
ಮಾಡಿದ ಕರ್ತವ್ಯ ಮುಗಿದು ಹೋಯಿತು, ಫಲದ ಬಗ್ಗೆ ನಿರೀಕ್ಷೆ ಇಲ್ಲ. ಹಂಗೆ ಇದನ್ನು ವಿಚಾರ ಮಾಡಿ ನೋಡ್ಕೋತ ಯಾರು ಈ ಜಗತ್ತಿನ ಆಟ ತಿಳಿತಾರ, ಈ ಶರೀರದ ಆಟ ಏನನ್ನು ತಿಳ್ಕೊತಾರ, ಮೊದಲ ಉದಾಸೀನ ಭಾವ ತಾಳಿಬಿಡ್ತಾರೆ. ಇದು ಸಹಜ ಆಗೋದ. ಇದಕ್ಕೆ ಮುಪ್ಪು ಬಂದ್ರೆ ದುಃಖ ಪಡೋದನ, ರೋಗ ಬಂದ್ರೆ ದುಃಖ ಪಡೋದನ. ರೋಗ ಬರೋದು ಸಹಜ. ಇದಕ್ಕೆ ರೋಗಕ್ಕೆ ಪರಿಹಾರ ಇದ್ರೆ ಪರಿಹಾರ ಹುಡುಕೋ ಅಷ್ಟೇ, ದುಃಖ ಪಡೋದು ಯಾಕೆ ಅದಕ್ಕೆ? ಇದಕ್ಕೆ ಸಹಜ ಪ್ರಕೃತಿ ಧರ್ಮ ಸಹಜವಾಗಿ ಬರ್ತಕ್ಕಂಥದ್ದು. ಹುಟ್ಟೆ ತಂದಮೇಲೆ ಸಾವಿನ ಕಡೆ ಹೋಗ್ತತಿ, ಬೆಳೆದ ತಂದಮೇಲೆ ತೆಳಗೆ ಬೀಳ್ತತಿ. ಇದು ಸಹಜ ಪ್ರಕೃತಿ ಧರ್ಮ. ಇದಕ್ಕೆ ನೀ ವಿರುದ್ಧವಾಗಿ ಇದು ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕಂತ ಅನ್ಕೊಂತಿ, ದುಃಖ ಪಡ್ತಿ. ಅದಕ್ಕೆ ಈ ಪ್ರಕೃತಿ ಧರ್ಮವನ್ನು ಅರ್ಥ, ನೀ ಶರೀರ ಧರ್ಮವನ್ನು ಅರ್ಥ. ನಿನ್ನ ಕೆಲಸ ಏನಪ್ಪ ಇದ್ರೊಳಗೆ ಅಂತ ವಿಚಾರ ಮಾಡು. ನಿನ್ನ ಕೆಲಸ ಇದ್ರೊಳಗೆ ಏನಪ್ಪ ಅಂತ ವಿಚಾರ ಮಾಡು. ಹಿಂದಾದಾರ ಹಾನಿ ಕಥೆಯನ್ನೆಲ್ಲ ಕೇಳು. ಈಗ ಶರೀರಕ್ಕೆ ಆಗ್ತಕ್ಕದ್ದನ್ನು ನೋಡು. ಮುಂದೆ ಏನು ಬಂದರೂ ಅದನ್ನು ದುಃಖ ಪಡಬೇಡ, ಉದಾಸೀನ ಭಾವ ತಾಳು. ಮುಂದೆ ಏನು ಬಂದರೂ ಅದಕ್ಕೆ ದುಃಖ ಪಡಬೇಡ, ಉದಾಸೀನ ಭಾವ ತಾಳು. ಅದಕ್ಕೆ ಜ್ಞಾನಿ ಅದಾವ ಈ ಸಂಸಾರದೊಳಗಿದ್ದು ಇಲ್ಲದಂಗೆ ಹಚ್ಕೊಂಡಿಲ್ಲಂಗೆ ಬದುಕ್ತಾನೆ. ಅಜ್ಞಾನಿ ಇದನ್ನು ಹಚ್ಕೊಂಡು ಇದ್ರೊಳಗೆ ಮುಳುಗಿ ಬಿಡ್ತಾನೆ. ಅದಕ್ಕೆ ಬದುಕುವುದು ಕಲೆ, ಅದೊಂದು ಕಲೆ. ಈ ಸಂಸಾರದೊಳಗಿದ್ದು ಇಲ್ಲದಂಗೆ ಬದುಕುವುದು. ಇದನ್ನು ಯಾವುದನ್ನು ಹಚ್ಕೊಳೋಲ್ಲ, ಬಾಧೆ ತೊಗೊಂಡ್ಬಿಟ್ಕೊಂಡು ವ್ಯಥೆ ಪಡೋಂಗಿಲ್ಲ. ದುಃಖಿ ಆಗಬೇಕಾಗಿತ್ತಾನೆ ಈ ಸಂಸಾರದ ಬನ್ನಿ ಯಾಕೆ ಹತ್ತಬೇಕಾಗಿತ್ತು? ಸಂಸಾರ ದುಃಖನ ಕೊಡೋದು. ಈ ಸುಖ ಕೊಟ್ಟಂಗೆ ಅನಿಸ್ತತಿ, ಕಡೆಗೆ ದುಃಖ ಆಗ್ತೈತಿ ಇದ್ರೊಳಗೆ. ಅದಕ್ಕೆ ಯಾವುದು ನಾನು ನಂದು ಅಂತ ಮೂವ ಪಟ್ಟಿರ್ತಿಲ್ಲ, ಅದರಿಂದ ದುಃಖ ಹೆಚ್ಚಿಗೆ. ನಾನು ನಂದು ಅಂತ ಹಚ್ಕೊಂಡಿಕ್ಕಂದ್ರೆ ದುಃಖನೇ ಇಲ್ಲ. ದುಃಖ ಯಾವಾಗ ಆಕತಿ? ಹಚ್ಕೊಂಡಾಗ ದುಃಖ ಆಕತಿ. ಯಾವುದನ್ನು ನಾನು ನಂದು ಅಂತ ಏನು ತಿಳ್ಕೊಂಡಿರ್ತಿಲ್ಲ ಅದರಿಂದನೂ ದುಃಖ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ನನ್ನ ಸಿರಿ ಸಂಪತ್ತು, ಇದೇನು ಹಚ್ಕೊಂಡಿಲ್ಲ ಇದರಿಂದನೂ ದುಃಖ. ಹಚ್ಕೊಳ್ಳಾರ್ಲಿಂದ ದುಃಖ ಆಗಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ನೀವು ವಿಚಾರ ಮಾಡಿ ನೋಡಿರಿ. ದುಃಖ ಎಲ್ಲೆಲ್ಲಿ ಆಗೈತಿ ವಿಚಾರ ಮಾಡಿ ನೋಡಿರಿ. ನೀವು ಹಚ್ಕೊಂಡಿದ್ದರಿಂದ ಆಗೈತೆ, ಹಚ್ಕೊಳ್ಳಾರ್ದೆ ಇದರಿಂದ ಆಗೈತು. ಯಾವ್ದು ಹಚ್ಕೊಂಡಿರ್ತೀಯಲ್ಲ, ಏನು ನೀ ಅನ್ಕೊಂಡಿರ್ತಿಲ್ಲ ಅದು ಹಂಗಾಗಲಿಲ್ಲ ಅಂದ್ರೆ ದುಃಖ ಆಕತಿ. ಸಂಸಾರವನ್ನು ಹಚ್ಕೊಂಡು, ನಾನು ಹೆಂಡತಿ ಅಂತ ಹಚ್ಕೊಂಡು, ನನ್ನ ಮಕ್ಕಳು ಅಂತ ಹಚ್ಕೊಂಡು, ನೀನು ಅನ್ಕೊಂಡಂಗೆ ಆಗಿರಲಿಲ್ಲ ಅಂದ್ರೆ ದುಃಖ ಆಕತಿ. ಅದಕ್ಕೆ ಈ ಸಿರಿ ಸಂಪತ್ತು, ಹೊಲ ಮನೆ ಇವನ್ನೆಲ್ಲ ಹಚ್ಕೊಂಡು ನೀನು ಅನ್ಕೊಂಡಂಗೆ ಆಗಲಿಲ್ಲ ಅಂದ್ರೆ ದುಃಖ ಆಕತಿ. ಅನುಕೂಲ ಆದ್ರೆ ಹೆಗ್ತಿ, ಪ್ರತಿಕೂಲ ಆದ್ರೆ ಕೂಗ್ತಿ. ಅದಕ್ಕೆ ಇದನ್ನೆಲ್ಲ ಕಂಡು ಕೇಳಿ ನೋಡಿ ಮತ್ತೆ ಇದ್ರೊಳಗೆ ಯಾಕೆ ಮೋಹ ಇಡ್ಕೊಂಡು ಕೂತಿಪ್ಪ? ನೋಡ್ತಿ, ಇದ್ರೊಳಗೆ ಎಲ್ಲ ನೋಡ್ತಿ. ನೀ ತಿಳ್ಕೊಂಡು ಇವೆಲ್ಲ ನಂದು ನನ್ನವರು ಅಂತೇಳಿ. ಯಾವ ನಿಂದು ನಿನ್ನವರು ಯಾವೂ ಇಲ್ಲ ಇದ್ರೊಳಗೆ. ಎಲ್ಲ ನಿಮಿತ್ತ ಮಾತ್ರ ಬಂದವು. ತನ್ನ ಪ್ರಾರಬ್ಧ ಕರ್ಮಾಗಿ ಒಂದು ಹೆಂಡತಿ ಬಂದೈತಿ, ತನ್ನ ಪ್ರಾರಬ್ಧ ಕರ್ಮಾಗಿ ಒಂದು ಮಕ್ಕಳು ಬಂದವು. ಎಲ್ಲ ಪ್ರಾರಂಭದ ಕರ್ಮದ ಫಲ ಇವು. ಏನು ಕರ್ಮ ಮಾಡಿ ಅದನ್ನು ಭೋಗಿಸಾಕ ಇವೆಲ್ಲ ಸುತ್ತಮುತ್ತಲು ನೀನು ನಿಂತಾವೆ. ಅವತರ ಕರ್ಮ ಅವು ಭೋಗಿಸ್ತಾವೆ, ನಿನ್ನ ಕರ್ಮ ನೀ ಭೋಗಿಸ್ತಿ. ಅದಕ್ಕೆ ಇದರ ಮೇಲೆ ಮೂವ್ ಇಟ್ಕೊಂಡು ಬದುಕೋದು ಥರ ಅಲ್ಲ. ನನಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಇಚ್ಛಾ ಮಾಡಿ ಇಟ್ಕೊಂಡು ಇದ್ರ ಮೇಲೆ ಮೂವ ಬೆಳೆಸ್ಕೊಂಡು ದುಃಖಿ ಗ್ಯಾರಂಟಿ. ದುಃಖ ಅನ್ನೋದು ಹುಡ್ಕೊಂಡು ಬಂದತ್ತಿರ್ತದೆ, ಬಿಡಾಕು ಬಿಡೋದಿಲ್ಲ. ಅದು ಅನುಕೂಲ ಪ್ರತಿಕೂಲ ಇದ್ರೊಳಗೆ ಆಗೋದ ಜಗತ್ತಿನೊಳಗೆ. ಮತ್ತೆ ಹಾಕಿದ್ರ ಮೇಲೆ ಮೂವ ಬೆಳೆಸ್ಕೊಂತಿ, ಹೆಂಗೆ ಬರ್ತದೆ ಹೆಂಗೆ ಬದುಕಿ ಬಿಡು. ಅನುಕೂಲ ಆದರೂ ಅಷ್ಟೇ, ಪ್ರತಿಕೂಲ ಆದರೂ ಅಷ್ಟೇ, ಬಂದರೂ ಅಷ್ಟೇ, ಹೋದರೂ ಅಷ್ಟೇ, ನಿಶ್ಚಿಂತನಾಗಿ ಬಿಡಲ್ಲ. ಇದ್ರ ಮೇಲೆ ಚಿಂತೆ ಮಾಡಲ್ಲಂಗೆ ನಿಶ್ಚಿಂತನಾಗಿ ಬದುಕಿಬಿಡು. ಇದು ಅಧ್ಯಾತ್ಮ ಕಲಿಸ್ಕೊಡ್ತತಿ. ಅದಕ್ಕೆ ಇವರು ಎಲ್ಲ ಕತೆ ಹೇಳಿದ್ರು. ಅವರು ರಾಮಂದು, ನೌಸಂದು, ಬೆಳ್ಳೊಂದು, ಯಾರ್ಯಾರಿಗೆ ಏನೇನು ಹಾನಿ ಆಗೈತೆ ನೋಡ್ಕೊ. ಎದಕ್ಕೆ ಹಾನಿಗೊಳಗಾದ್ರು ಅನ್ನೋದು ನೋಡ್ಕೊ. ಎದಕ್ಕೆ ದುಃಖ ಪಟ್ರು ಅನ್ನೋದು ನೋಡ್ಕೊ. ವಿಷಯಾದಿಗಳಿಗೋಸ್ಕರನ ಯಾವನು ಹಚ್ಕೊಂಡಿದ್ರು ಅದರಿಂದನೇ ದುಃಖ ಐತಿ. ಕತೆ ಒಳಗೆಲ್ಲ ಕೇಳೀನಿ. ಎಲ್ಲ ಕತೆ ಒಳಗೆ ನೋಡಿದೆ ಅಂದ್ರೆ ಯಾವುದನ್ನು ಹಚ್ಕೊಂಡಿದ್ರೆ ಅದರಿಂದನೇ ದುಃಖ ಆಯಿತು.
ಹಚ್ಕೊಳ್ಳಿಲ್ಲ ಅಂದ್ರೆ ದುಃಖನ ಹಾಕಿದ್ದಿಲ್ಲ. ಅದಕ್ಕೆ ಈ ಸಂಸಾರದೊಳಗೆ ನೀನು ಇದ್ರೊಳಗೆ ಇದನ್ನೇ ನೆಚ್ಕೊಂಡು ಕುಂದ್ರಂಗೆ ಮಾಡ್ತತಿ, ಇದನ್ನು ಹಚ್ಕೊಳಕ್ಕೆ ಹಚ್ತತಿ. ಅದಕ್ಕೆ ಸ್ವಲ್ಪ ಎಚ್ಚೆತ್ತುಕೊಂಡ್ರು ನೋಡಪ್ಪ ಮನುಷ್ಯ. ಇವ್ರಿಗೆಲ್ಲ ಅದ ಕಥೆಯನ್ನು ಕೇಳ್ತಿಯಲ್ಲ, ಕೇಳಿದ್ರೊಳಗೆ ಅದ್ರ ಅರ್ಥ ಮಾಡ್ಕೋ. ಇದ್ರೊಳಗೆ ಹಚ್ಕೊಂಡ್ರೆ ದುಃಖ ಐತಿ, ಬಿಟ್ಟರೆ ಸುಖನ ಐತಿ ನೋಡ್ಕೊ. ಬಿಟ್ಟವಂಗ ಸನ್ಯಾಸಿ ಅಂದ್ರೆ, ಹಚ್ಕೊಂಡವಂಗ ಸಂಸಾರಿ ಅಂದ್ರೆ. ಒಳಗೆ ಬಿಟ್ಟವಂಗ ಸನ್ಯಾಸಿ, ಹೊರಗೆ ಬಿಟ್ಟವಲ್ಲ. ಒಳಗೆ ಬಿಟ್ಟು ಬಿಡ್ಬೇಕು ಇದನ್ನೆಲ್ಲ. ಅದು ಒಂದು ಕಲೆ. ಅದಕ್ಕೆ ಇದನ್ನು ಎಚ್ಚರಿಸಕತ್ತಾರ ಅವ್ರು. ಕಂಡು ಕೇಳಿ ಮತ್ತು ಇದರೊಳಗೆ ಮೋಹ ಪಡ್ತೀಯಲ್ಪ ಮನುಷ್ಯ. ನಿನಗೇನು ಅನ್ಬೇಕು? ಇಷ್ಟೆಲ್ಲ ಕತೆ ಅದಾವು, ಇಷ್ಟೆಲ್ಲ ನೀನು ಕಣ್ಣಿದ್ರೆ ಆಗಕತ್ತತಿ. ಇಷ್ಟೆಲ್ಲ ಕೇಳಿ ಇಷ್ಟೆಲ್ಲ ನೋಡಿ ಅದಕ್ಕೆ ಇನ್ನರೇ ಇದ್ರ ಮೇಲೆ ಮೋಹ ಬಿಡು. ನಿಸ್ಸಂಗಿಯಾಗಿ ಬದುಕುವುದು ಕಲಿ. ಈ ಸಂಸಾರದ ಜೋಡಿ ಸಂಘ ಗೆಳೆತನ ಭಾಳ ಬೆಳೆಸ್ಬೇಡ. ಈ ಶರೀರ ಜೋಡಿನ ಗೆಳೆತನ ಭಾಳ ಇಟ್ಕೋಬೇಡ. ನೀ ಬ್ಯಾರೆನ ಅದಿ, ಹೊರಗದಿ. ಸಂಸಾರದೊಳಗೆ ಇದ್ದರೂ ನೀ ಸಂಸಾರ ನೀನಲ್ಲ, ಇದ್ರ ಹೊರಗೆ ನೀ ಬೇರೆ ಐತಿ. ಈ ಶರೀರಕ್ಕೆ ನೀನು ಸಾಕ್ಷಿಯಾಗಿದ್ದರೂ ಇದಕ್ಕೆ ಎಲ್ಲ ಚಲನಗಳನ್ನು ಎಲ್ಲ ನೋಡ್ತಿದ್ರು ಸದ್ಯಕ್ಕೆ ನೀನಲ್ಲ. ಇದನ್ನು ಬಿಟ್ಟು ಬೇರೆ ನೀ ಅದಿ. ಆ ಸಾಕ್ಷಿ ಭಾವದಿಂದ ಬದುಕು. ಆ ಸಾಕ್ಷಿ ಭಾವದಿಂದ ಬದುಕಿದ್ದಾದ್ರೆ ಬಾಧೆ ನೀನೊಳಗೆ ತೋರ್ಬೇಕು. ಈ ಶರೀರಕ್ಕೆ ಸಾಕ್ಷಿ, ಸಂಸಾರಕ್ಕೆ ಸಾಕ್ಷಿ, ಎಲ್ಲದಕ್ಕೂ ಸಾಕ್ಷಿ. ಆ ಸಾಕ್ಷಿ ಸ್ವರೂಪನ ನಾನು ಅಂತ ಯಾವಾಗ ತಿಳಿತಿ ಅವಾಗ ನೀನು ನಿಶ್ಚಿಂತ ಆಗಿಬಿಡ್ತಿ. ಅದಕ್ಕೆ ಆ ಸಾಕ್ಷಿನ ನಾನಂತ ಅನುಭವ ಮಾಡ್ಕೊಳೋದು ಅಧ್ಯಾತ್ಮ. ಆ ಸಾಕ್ಷಿ ಸ್ವರೂಪನ ನಾ ಶರೀರ ಅಲ್ಲ, ಶರೀರಕ್ಕೆ ಸಾಕ್ಷಿ ನಾನು. ನಾ ಜಗತ್ತಲ್ಲ, ಜಗತ್ತಿಗೆ ಸಾಕ್ಷಿ ನಾನು. ಈ ವಾಯುಭೂತಾದಿಗಳು ಸದ್ಯಕ್ಕೆ ನನಗೇನು ಮಾಡೋದಿಲ್ಲ. ಶಬ್ದ ಕಿವಿಗೆ ಮಾಡ್ತತಿ, ಸ್ಪರ್ಶ ಚರ್ಮಕ್ಕೆ ಮಾಡ್ತತಿ, ರೂಪ ಕಣ್ಣಿಗೆ ತೋರ್ತತಿ. ನನಗೇನು ಮಾಡ್ತಾವೆ ಯಾವು ನನಗೇನು ಮಾಡೋದಿಲ್ಲ. ಆದರೆ ಇವನ್ನೆಲ್ಲವನ್ನೂ ನಾ ತಿಳಿತೇನೆ. ತಿಳಿಯುವಂಥ ಸಾಕ್ಷಿನ ನಾನು ಅಂತ ಯಾರು ತಿಳಿದು ಆ ಸಾಕ್ಷಿ ಭಾವದಲ್ಲಿ ಬದುಕಕ್ಕೆ ಶುರು ಮಾಡ್ತಾರೆ, ಆವಾಗ ಶರೀರ ಭಾವವಿಲ್ಲ. ಶರೀರ ಭಾವವಿಲ್ಲ ಅಂದರೆ ಜಗತ್ತಿನ ನಂಟಿಲ್ಲ, ಸಂಸಾರ ಬಂಧನ ಇಲ್ಲ. ಶರೀರ ಬಂತಂದ್ರೆ ಸಂಸಾರ ಬರ್ತೈತಿ, ಶರೀರನೇ ಇಲ್ಲ ಅಂದ್ರೆ ಸಂಸಾರನೇ ಇಲ್ಲ. ಅದಕ್ಕೆ ಭಾವಿ ತಮ್ಮಳು ತೋರ್ತದ್ದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಪರಮಾರ್ಥ ಅಂದ್ರೆ ಇದೆ ಸಾಕ್ಷಿನ ನಾನು ಭಾವ, ಮತ್ತೊಂದೆಲ್ಲ. ಸಾಕ್ಷಿನ ನನ್ನ ಭಾವ ಯಾವಾಗ ನೆಲೆಗೊಂಡು ನಿಲ್ತತಿ, ಈ ಸಂಸಾರ ಎಷ್ಟಿದ್ರು ಇದು ಒಳಗೆ ಹತ್ತದಲ್ಪ. ಓಂ ಶಾಂತಿ ಶಾಂತಿ ಶಾಂತಿ.